ನಮಸ್ಕಾರ ಎಲ್ರಿಗೂ, ರಾಗ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೂಂಗ್ ದಾಲ್ ಫ್ರೈ. ಬನ್ನಿ ನೋಡೋಣ ಹೇಗೆ ಮಾಡೋದು. ಫಸ್ಟು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಇದಕ್ಕೆ ನಾವು ಆಯಿಲ್ ಸೇರಿಸ್ಕೊಳ್ಳೋಣ. ಇದು ಆಂಧ್ರದಲ್ಲಿ ಜಾಸ್ತಿ ಮಾಡ್ತಾರೆ, ನಾನು ಬೆಂಗಳೂರಲ್ಲಿ ಮಾಡಿರೋದು ನೋಡಿಲ್ಲ. ತುಂಬ ಡಿಫ್ರೆಂಟಾಗಿರುತ್ತೆ. ನಮ್ಮಮ್ಮ ಇದನ್ನು ಮಾಡೋರು, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸಾಸಿವೆ, ಜೀರಿಗೆ ಈ ಥರ ಯಾವುದೇ ವಸ್ತುನ ಹಾಕ್ತಿಲ್ಲ. ಇದಕ್ಕೆ ಮೇಯ್ನ್ ಹಾಕಬೇಕಾಗಿರೋದು ಲವಂಗ. ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನಿಲ್ಲಿ 10ರಿಂದ 11 ಲವಂಗ ತೊಗೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬಾರ್ದು. ಈಗ ಸ್ವಲ್ಪ ಮೆತ್ತಗಾದರೆ ಸಾಕು. ಬೇಕಾದರೆ ಇದಕ್ಕೆ ನೀವು ಒಂದು 5-6 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ನಂತರ ತೊಳೆದಿಟ್ಟಿರೋ ಹೆಸರು ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ನಾವಿವಾಗ ಹೆಸರು ಬೇಳೆನ ಸೇರಿಸ್ಕೋಬೋದು. ಹೆಸರು ಬೇಳೆನ ನೀವು ತೊಳೆದು ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಇದು ಒಂಥರ ಅಂಟ್ದಂಗೆ ಆಗುತ್ತೆ, ತಳ ಹಿಡ್ದಂಗೆ ಆಗುತ್ತೆ. ಆದರೆ ಏನೂ ತೊಂದರೆ ಇಲ್ಲ. ಹೆಸರು ಬೇಳೆಲಿ ನೀರಿರೋ ಕಾರಣ ಆ ಥರ ಹಿಡ್ದಂಗೆ ಆಗುತ್ತೆ. ಬಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದೆಲ್ಲ ಬಿಡಿ ಬಿಡಿ ಆಗಿಬಿಡುತ್ತೆ, ಒಂಥರ ಗರಿ ಗರಿ ಆದಂಗೆ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾ ಡಿಫ್ರೆಂಟಾಗಿದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಹಾಕಿದ್ರೆ ಇದರ ರುಚಿ ಬೇರೆ ಥರ ಬರುತ್ತೆ. ಅದರಿಂದ ಇದರಲ್ಲಿ ಬೆಳ್ಳುಳ್ಳಿ ಹಾಕೋಗಿಲ್ಲ. ನೋಡಿ, ಈ ಥರ ಹಿಡ್ದಂಗಿರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಎಲ್ಲ ಬಿಟ್ಕೊಂಡು ಗರಿ ಗರಿ ಆಗುತ್ತೆ. ನೋಡಿ, ಈಗ ಎಷ್ಟು ನೀಟಾಗಿ ಎಲ್ಲ ಬಿಟ್ಕೊಳ್ತು. ಇದರ ಅರ್ಥ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇನ್ನೂ ಸ್ವಲ್ಪ ಕೆಂಪಗೆ ಆಗಬೇಕಂದ್ರೆ ಆದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿನ ನೀವು ಯಾಕೆ ಫ್ರೈ ಮಾಡಬಾರ್ದು ಅಂದರೆ, ನೀವು ಈ ಥರ ಬೇಳೆನ ಫ್ರೈ ಮಾಡ್ಕೊಳ್ಳುವಾಗಲೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸೊ ಇವಾಗ ನಾನು 1 ಕಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ನೋಡೋಕ್ಕೆ ತುಂಬ ಅಂತ ಅನ್ನಿಸ್ತಿದೆ ಸೊಪ್ಪು, ಆದರೆ ಇದನ್ನೆಲ್ಲ ಕಲಸಿದ ಮೇಲೆ ಸ್ವಲ್ಪನೇ ಆಗುತ್ತೆ. ನೀವು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋ ಜಾಗದಲ್ಲಿ ಚಿಕ್ಕಡಿಕಾಯಿ ಹಾಕ್ಕೋಬೋದು, ಇಲ್ಲ ಹೀರೆಕಾಯಿ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪ್ಲೇನ್ ಬೇಳೆ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗಲೂ ಸ್ವಲ್ಪ ಹಿಡ್ದಂಗೆ ಆಗುತ್ತೆ, ಯಾಕಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಆಗನ್ಸುತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಸೊಪ್ಪು. ನೋಡಿ, ಈಗ ಫ್ರೈ ಆದಮೇಲೆ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದು ಖಾರವಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಚಿಕ್ಕ ಮಗು ಇರೋದ್ರಿಂದ ಅವನು ಖಾರ ತಿನ್ನೋದಿಲ್ಲ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಖಾರ ಕಮ್ಮಿನೇ ಮಾಡ್ತೀನಿ. ಇದಕ್ಕೆ ನಾನು 2 ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಟೊಮೆಟೊ ಹಾಕಬಾರ್ದು. ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದ್ರಿಂದ 2 ಟೊಮೆಟೊ ಹಾಕಿದ್ದೀನಿ. ನೀವು ಕಮ್ಮಿ ಮಾಡ್ಕೊಳ್ಳುವಾಗ 1 ಟೊಮೆಟೊ ಹಾಕಿದ್ರೆ ಸಾಕು, ಮೀಡಿಯಮ್ ಸೈಜ್. ಇವಾಗ ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ನಾನು ಅರಿಶಿನ ಪುಡಿ,
ಸಾಂಬಾರಿನ ಪುಡಿ ಮತ್ತು ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಮದುವೆ ಆಗಿದ್ದ ಹೊಸದ್ರಲ್ಲಿ ಇದನ್ನು ನಾನು ಮನೇಲಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಯಾವ ಒಂದು ಬಟ್ಲಲ್ಲಿ ಅಥವಾ ಬೌಲಲ್ಲಿ ಬೇಳೆ ತೊಗೊಂಡಿರ್ತೀವೋ ಅದೇ ಅಳತೆಗೆ 2 ಕಪ್ ನೀರು ಹಾಕಬೇಕಾಗುತ್ತೆ. ಇದಕ್ಕೆ ನಾನು ಈ ಬೌಲಲ್ಲಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೆ. ನೀವು ಅದಕ್ಕೆ 2 ಕಪ್ ಹಾಕಿ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನೀವು ಉಪ್ಪು ಸರಿ ಹೋಗಿದೆಯಾ ಇಲ್ವಾ ಅಂತ ನೀವು ಒಂದು ಸಲ ನೋಡಿಕೊಂಡು ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ಎರಡು ವಿಸಿಲ್. ಈ ಬೇಳೆ ಸಾರು ಮಾಡಿದ್ಮೇಲೆ ನನ್ನ ಮೈದನ ಫ್ರೆಂಡ್ ಬಂದು ಊಟ ಮಾಡಿ ಇದನ್ನು ಅವರು ಹೆಂಡ್ತಿಗೆ ಹೇಳ್ಕೊಡ್ಲೇಬೇಕು ಅಂತ ಮನೆಗೆ ಕರ್ಕೊಂಡೋಗಿ ಹೇಳಿಸ್ಕೊಂಡ್ರು. ಇದು ಅವ್ರ ಮನೇಲಿ ಗಾಯತ್ರಿ ಪಪ್ಪು ಅಂತಲೇ ಹೆಸರಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಈ ಥರ ಇರುತ್ತೆ. ನಿಮಗೆ ಇದರಲ್ಲಿ ನೀರು ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ಕುದಿ ಬರೋವರೆಗೂ ನೀವು ಸ್ಟವ್ ಮೇಲಿಟ್ಟು ಬೇಯಿಸ್ಕೊಬೋದು. ನನಗೆ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ 1-2 ಕುದಿ ಕುದಿಸಿದ್ದೀನಿ. ನೋಡಿ ಈಗ ರೆಡಿಯಾಗಿದೆ. ಇವಾಗ ನೀವು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋಬೋದು. ಇದು ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಡಿಫ್ರೆಂಟಾಗಿದೆ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.